ಅಧಿಕಾರ ಪರಿಗ್ರಹ ಪದ್ಧತಿಯ 37ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 177ನೆಯ ಶ್ಲೋಕದಲ್ಲಿ, ಪಾದುಕೆಯ ಆಜ್ಞೆಯಿಂದ ಭರತನು ಶತ್ರುಗಳನ್ನ ಜಯಿಸಿದನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮಗದಾಂಗ ಕಳಿಂಗವಂಗ ಮುಖ್ಯಾನ್ ವಿಮತಾನ್ ರಂಧ್ರಗವೇಷಿಣಃ ಸೈನ್ಯಾನ್ ರಘುಪುಂಗವ ಪಾದುಕೆ ವಿಜಿಗ್ಯೆ ಭರತಃ ಶಾಸನಮುದ್ವಹನ್ ಭವತ್ಯಾಹ. ರಘುಪುಂಗವ ಪಾದುಕೆ, ಶ್ರೀರಾಮನ ಪಾದುಕೆಯೇ, ಭರತಃ ಭರತನು, ಭವತ್ಯಾಹ ನಿನ್ನ, ಶಾಸನಂ ಆಜ್ಞೆಯನ್ನ, ಉದ್ವಹನ್ಸನ್ ವಹಿಸಿಕೊಂಡು, ಮಗಧ ಮಗಧ ದೇಶದ ರಾಜನನ್ನ, ಅಂಗ ಕಳಿಂಗ ದೇಶದ ರಾಜನನ್ನ, ವಂಗ ದೇಶದ ರಾಜನನ್ನ, ಮುಖ್ಯಾನ್ ಇವರುಗಳೇ ಮುಂತಾದವರು, ರಂಧ್ರಗವೇಷಿಣಃ ತೊಂದರೆಯನ್ನುಂಟು ಮಾಡಲು ಕಾಯುತ್ತಿರುವವರೂ, ಸಸೈನ್ಯಾನ್ ಸೈನ್ಯಗಳಿಂದ ಕೂಡಿದವರೂ ಆದ, ವಿಮತಾನ್ ಶತ್ರುಗಳನ್ನ, ವಿಜಿಗ್ಯೆ ಜಯಿಸಿದನು. ಶ್ರೀರಾಮನ ಪಾದುಕೆಗೆ ಪಟ್ಟ ಕಟ್ಟಿ ಪಾದುಕೆಯ ಪರವಾಗಿ ರಾಜ್ಯಭಾರ ನಡೆಸಿದ ಭರತನು ಮಗಧ, ಅಂಗ, ಕಳಿಂಗ, ವಂಗ ಮುಂತಾದ ದೇಶದ ರಾಜರುಗಳನ್ನ ಅವರ ಸೈನ್ಯ ಸಮೇತವಾಗಿ ಸೋಲಿಸಿ ಪಾದುಕೆಗೆ ಆ ಜಯವನ್ನ ಸಮರ್ಪಿಸಿದನು. ಹಾಗಾಗಿಯೇ ದೇಶಿಕರು ಪಾದುಕೆಯ ಆಜ್ಞೆಯನ್ನ ವಹಿಸಿಕೊಂಡ ಭರತನು ಮಗಧ, ಅಂಗ, ಕಳಿಂಗ, ವಂಗ ಮೊದಲಾದ ದೇಶದ ತೊಂದರೆಯನ್ನುಂಟು ಮಾಡಲು ಕಾಯುತ್ತಿದ್ದ ರಾಜರನ್ನ ಜಯಿಸಿದನು ಅಂತಾರೆ. ಒಬ್ಬನು ಒಳ್ಳೆಯ ಆಚಾರ್ಯರ ಕಟಾಕ್ಷದಿಂದ ಸಕಲ ಶತ್ರುಗಳನ್ನೂ ಗೆಲ್ಲುತ್ತಾನೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.